ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಏನಾದ್ರು ನಿಜವಾದ ಕಳಕಳಿ ಇದ್ರೆ ಮಹಿಳೆಯರ ಮೇಲೆ 2023ರಲ್ಲಿ ಮಹಿಳಾ ಮೀಸಲಾತಿಯನ್ನ ನಾವು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿದ್ದೀವಿ. ಅದಕ್ಕಿಂತ ಮೊದಲು 2010ನೇ ಇಸ್ವಿನಲ್ಲಿ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಯಲ್ಲಿ UPA ಸರ್ಕಾರ ಇದ್ದಾಗ ಅದನ್ನ ಪಾಸ್ ಮಾಡಿಸಿದ್ರು. 2023ರಲ್ಲಿ ಪಾಸ್ ಮಾಡಿರ್ತಕ್ಕಂಥ ಈ ವಿಧೇಯಕವನ್ನ ಇವ್ರು ಯಾಕೆ ಅನುಷ್ಠಾನಕ್ಕೆ ತರಲಿಲ್ಲ? 24ರಲ್ಲಿ ಇವ್ರು ಅನುಷ್ಠಾನಕ್ಕೆ ತರಲಿಕ್ಕೆ ವಿಚಾರಗಳಿತ್ತು. ಅಂದ್ರೆ ಇವರು ಕೇವಲ ಮೊಸಳೆ ಕಣ್ಣೀರ್ ಹಾಕೋ ಜನ. ಇವರಲ್ಲಿ ಏನಾದರೂ ಮಹಿಳೆಯರ ಬಗ್ಗೆ ಕಾಳಜಿ ಇದ್ರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಷ್ಟು ಜನ ಮಹಿಳೆಯರು ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ, ಅವರ ಬೇರೆ ಬೇರೆ 21 ರಾಜ್ಯಗಳಲ್ಲಿ ಅವರ ಸರ್ಕಾರ ಇದೆ, ಎಷ್ಟು ಜನ ಮಹಿಳಾ ಮಂತ್ರಿಗಳಿದ್ದಾರೆ ಅಂತ ಹೇಳಿ ಯಾವುದೋ ಒಂದು ಆಫ್ ಟಿಕೆಟ್ ಇಲ್ಲಿ ದೆಹಲಿಯಲ್ಲಿ ಒಂದು ಮಹಿಳೆಯನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವ್ರ ಕೈಲಿ ಏನೂ ಇಲ್ಲ. ಆದ್ರಿಂದ ಇದು ಮೊಸಳೆ ಕಣ್ಣೀರ್ ಅಷ್ಟೇ ಮಹಿಳೆಯರ ಬಗ್ಗೆ. ಮೀಸಲಾತಿ 23ರಲ್ಲೇ ಅದು ಪಾಸ್ ಆಗಿದೆ. ಇವರು ಮೀಸಲಾತಿ ಅಂತ ಬಂದ್ರೆ ನಾವು ತಯಾರಿದ್ದೀವಿ ಅದನ್ನ ಮಾಡ್ಲಿಕ್ಕೆ. 543ರಲ್ಲಿ ಮಾಡಬಹುದಲ್ಲ. ಈಗ ಏನು ಜನಗಣತಿ ಆಧಾರದ ಮೇಲೆ ಮಾಡಿದ್ರು ಅದು 2011ರಲ್ಲಿ ಮಾಡ್ಬೇಕಾದ್ರೆ 543ರಲ್ಲಿ ಮಾಡಬಹುದು. ಮತ್ತೊಂದು ಗಣತಿನಲ್ಲಿ ಮಾಡ್ಬೇಕಾದ್ರೆ 2026ನೇ ಗಣತಿನಲ್ಲಿ ಮಾಡ್ಬೇಕಾಗುತ್ತೆ. ಅದು ಸಮಯ ತೆಗೆದುಕೊಳ್ಳುತ್ತೆ. ಆಗದೇ ಇರೋ ವಿಚಾರ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರ ಪ್ಲಕಾರ್ಡ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾಗಲೇ ಗೊತ್ತಿದೆ. ಇದು ಕೇವಲ ಡ್ರಾಮಾ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ. ಅಲ್ಲ, ಇರೋದ್ರಲ್ಲೇ ಮಾಡೋದಕ್ಕಿಂತ ಹೆಚ್ಚುವರಿಯಾಗಿ ಸೀಟ್ ತಕ್ಕೊಂಡು ಮಾಡಿದ್ರೆ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಯಾರಿಗೂ ಅನ್ಯಾಯ ಆಗೋದಿಲ್ಲ. ಈಗ ಪುರುಷರನ್ನ ಭಾರತೀಯ ಜನತಾ ಪಾರ್ಟಿಯ ಪುರುಷರನ್ನ ಕಾಪಾಡ್ಲಿಕ್ಕೋಸ್ಕರ ಉತ್ತರ ಭಾರತದಲ್ಲಿ ಅವರ ಸ್ಥಾನಮಾನಗಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಮಹಿಳೆಯರನ್ನ ಮೀಸಲಾತಿಯನ್ನ ಮುಂದಿಟ್ಟು ಇದೊಂದು ಕುಟಿಲ ತಂತ್ರ ರೂಪಿಸಿದ್ದಾರೆ ವಿನಃ ಇದರಲ್ಲಿ ಯಾವುದೇ ರೀತಿಯ ಮಹಿಳೆಯರ ಬಗ್ಗೆ ಒಳ್ಳೆಯದು ಯೋಚನೆಯೇ ಇರಲಿಲ್ಲ. ಆದ್ರಿಂದ ನಿನ್ನೆ ನಡೆದಂತಹ ಒಂದು ಲೋಕಸಭೆಯ ಚರ್ಚೆ ಮತ್ತು ಏನು ಭಾರತೀಯ ಜನತಾ ಪಾರ್ಟಿ RSSಗೆ ಒಂದು ಸೋಲಾಯಿತು, ಇದು ಸಂವಿಧಾನದ ಗೆಲುವು, ವಿರೋಧ ಪಕ್ಷದ ಏಕತೆಯ ಗೆಲುವು ಮತ್ತು ರಾಹುಲ್ ಗಾಂಧಿ ಅವರ ಗೆಲುವು. ಈ ಚಕ್ರವ್ಯೂಹವನ್ನು ಮೀರಿಸಿ ಬಂದಿರತಕ್ಕಂಥದ್ದು ನೋಡಿದಾಗ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇನ್ನೂ ಜೀವಂತವಾಗಿದೆ ಅನ್ನೋದನ್ನ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದೆ.